ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಾವು ಹೋತ್ನಳ್ಳಿ ರೀ. ಹ್ಞೂ ರೀ. ನಿಮ್ಮ ಹೆಸರು ಸರ? ನಿಂಗಪ್ಪ ಮಾದೇವಪ್ಪ. ಹೌದು ರೀ. ಎಷ್ಟು ಎಕರೆ ಐತಿ ಸರ್ ತೋಟ? ಐತಿ ಇಲ್ಲಿ 6 ಎಕರೆ ಐತ್ರಿ. 6 ಎಕರೆ ಐತ್ರಿ. ಒಟ್ಟು ತೋಟನ ಮಾಡ್ರಿ ಓಟು ತೋಟನ ಐತ್ರಿ. ಹೌದ್ರಿ. ಒಂದು ಸ್ವಲ್ಪ ಉಳ್ದೈತ್ರಿ ಬಯಲು ಜಮೀನು. ಅದನ್ನು ಮುಂದೆ ತೋಟ ಮಾಡ್ಬೇಕ್ರಿ. ಹೌದು ಸರ್. ಯಾವ ಥರದ ಗಿಡ ಅದಾವ್ರಿ? ಎಷ್ಟು ವೆರೈಟಿ ಅದಾವ ಗಿಡ ಇಲ್ಲಿ? ಇಲ್ಲೇ ದಾಲ್ಚಿನ್ನಿನ ಹಚ್ಚವ್ರಿ. ಹ್ಞೂ ರೀ. ಮತ್ತು ಶ್ರೀಗಂಧ ಹಚ್ಚವ್ರಿ. ಹ್ಞೂ ರೀ. ಮಹಾಗಣಿ ಐತ್ರಿ. ಹ್ಞೂ ರೀ. ಮತ್ತು ಗೋಡಂಬಿ ಹಚ್ಚವ್ರಿ. ಹ್ಞೂ ಇದ್ರೊಳಗನ ಅಡಿಕೆ ಹಚ್ಚವ್ರಿ. ಹ್ಞೂ ರೀ. ಅಡಿಕೆ ಒಳಗನ ಪೆರ್ಲ ಹಚ್ಚವ್ರಿ. ಹಾಂ. ಒಟ್ಟು ಟೋಟಲ್ ಎಷ್ಟು ನಮೂನಿ ಆದಂಗೆ ಆತ್ರಿ? ನೋಡ್ರಿ, ಅಡಿಕೆ, ಪೆರ್ಲ, ಹ್ಞೂ, ಗೋಡಂಬಿ, ಹ್ಞೂ ರೀ, ಮಹಾಗಣಿ, ದಾಲ್ಚಿನ್ನಿ. ಹೌದು. 5-6 ಥರ ಅದಾವ್ರಿ. ವೆನಿಲಾನ ಐತ್ರಿ ಸ್ವಲ್ಪ. ವೆನಿಲಾನು ಹಚ್ಚಿರಿ? ಹಾಂ. ವೆನಿಲಾನ. ಈಗ ಪ್ಯಾರ್ಲದ ಪೀಕ್ ತಗೊಂಡಿರೇನ್ರಿ ನೀವು ನಡುವೆ? ತಕೊಂಡವ್ರಿ. ಹೆಂಗ್ರಿ, ಚಲೋ ಐತೇನ್ರಿ? ನಿಮ್ ಅಡ್ಡಿಲ್ರಿ, ಅದು ಚಲೋ ಐತ್ರಿ. ಅದು ಖರ್ಚಿಗೆ ಒಟ್ಟು ಲಾಭದ ಐತಿ. ಲಾಭ ಐತ್ರಿ. ಮತ್ತೆ ಅಡಿಕೆ ಒಳಗೆ ಏನು ಮಾಡಕ್ ಬರಲ್ಲಲ್ರಿ. ಅಡಿಕೆ ಪೀಕ್ ಬರೋ ತನಕ ಅದಿರ್ಲಿ ಅಂತ ಮಾಡ್ಕೊಂಡ್ರಿ. ಹೌದ್ರಿ. ಅಡಿಕೆ ಎಷ್ಟು ವರ್ಷದ್ದು ಅದ್ರಿ ಇವು? ಈಗ 4 ವರ್ಷ ಮುಗಿದ್ರಿ. ಈಗ 4 ವರ್ಷ ಮುಗಿದು 5ನೇ ವರ್ಷ ಇದು. ನೀರ್ ಬೋರ್ ಅದೆಲ್ಲ ಎಷ್ಟು ಅದಾವ್ರಿ ಇಲ್ಲಿ? ಇಲ್ಲೇ 3 ಬೋರ್ ಅದಾವ್ರಿ. ಹೌದ್ರಿ. 3 ಬೋರ್ ಅದಾವು. ಡ್ರಿಪ್ ಮಾಡ್ಸಿರಿ? ಡ್ರಿಪ್ ಮುಖಾಂತರ ಬಿಡ್ತಾವ. ಒಟ್ಟ ಹೈ ನೀರ್ ಒಟ್ಟ ಹಾಯ್ಸಂಗಿಲ್ಲ? ಇಲ್ಲ. ಡ್ರಿಪ್ ಉಂಟನ ಬಿಡ್ತಾವ. ಮಹಾಗಣಿ ಏನ್ರಿ ಇದು? ಇದು ಎಷ್ಟು ವರ್ಷದ ಗಿಡ ರೀ ಇದೀಗ? ಇದು ಒಮ್ಮಿಗೆ ಹಚ್ಚವ್ರಿ ನಾವು. ಇದು 4 ವರ್ಷ ಮುಗಿದವ್ರಿ ಈಗ. ಹೌದನ್ರಿ? ಹ್ಞೂನ್ರಿ. ಎಷ್ಟು ವರ್ಷಕ್ಕ ನೀವು ಕಟಾವು? ಇವ್ರು 12 ವರ್ಷಕ್ಕೆ ಅಂತ ಹೇಳ್ಯಾರ್ರಿ. 12 ವರ್ಷಕ್ಕೆ? 12 ವರ್ಷಕ್ಕೆ ಕಟಾವು ಮಾಡ್ತೇವೆ ಅಂತ ಹೇಳಿ. ಇವೆಲ್ಲ ಸಸಿಗಳು ಅವೆಲ್ಲ ಎಲ್ಲಿಂದ ತರ್ಸಿರಿ ನೀವು? ಈ ಸಸಿನ ಗೌರ್ಮೆಂಟ್ ಅರಣ್ಯ ಇಲಾಖೆದಾಗ ಕೊಟ್ಟಾರ್ರಿ. ಅವ್ರ ಕಡೆಯಿಂದ ತರ್ಸಿರಿ? ಶ್ರೀಗಂಧ ಮತ್ತ ಮಹಾಗಣಿ ಕೊಟ್ಟಾರ್ರಿ. ಇದು ರೀ ಗೋಡಂಬಿನ ಅಲ್ಲಿ ಅವರು ಕೃಷಿ ಇದರಿಂದ ಕೊಟ್ಟಾರ. ಹೌದನ್ರಿ? ಈ ದಾಲ್ಚಿನ್ನಿ ಮಾತ್ರ ನಾವ ಸ್ವಂತ ತಗೊಂಡಿರ್ತೀವಿ. ಇದ್ರಾಗ ಅರಣ್ಯ ಕೃಷಿಗೆ ಏನ್ ಮಾಡಿರಿ ಇವನ್ನ? ಇದ್ರ ಪರ್ಮಿಷನ್ ತಗೊಂಡ್ ಕಟಾವ್ ಮಾಡಂತಾವ್ ಯಾವ್ಯಾವ ಅದಾವ್ರಿ ಸಸಿಗಳು? ಶ್ರೀಗಂಧ ರೀ. ಅದು ಅದನ್ನ ಪರ್ಮಿಷನ್ ತಗೋಬೇಕ್ರಿ? ಇವನ್ ನಾವ್ ಮಾರ್ಕೋಬಹುದ್ರಿ. ನೀವ್ ಯಾವಾಗಾದ್ರೂ ಮಾರ್ಕೋಬಹುದು. ಅದಕ್ಕೂ ಏನ್ ನಮ್ಗೆ ಹೇಳ್ಯಾರ. ನಮ್ಗೆಲ್ಲ ಉತ್ತರದಾಗೆಲ್ಲ ಕುಂತ ಬಿಟ್ಟತ್ರಿ. ಕುಂದರ್ಸಿರಿ? ನಮ್ಮ ಈಗ ಪರ್ಮಿಷನ್ ತಗೊಂಡಾಗ್ರಿ. ಫಾಲೋ ಮಾಡ್ಬೇಕಂದ್ರೆ ಮತ್ತ ಅನಿವಾರ್ಯ ಪರಿಸ್ಥಿತಿ ಬರ್ತೈತಿ. ಅದನ್ನ ಏನ್ ಮಾಡ್ಬೇಕ್ರಿ ಈಗ? ಮತ್ತ ಅದಕ್ಕ ಅರಣ್ಯ ಇಲಾಖೆದವ್ರಿಗೆ ಅದು ಏನಾದ್ರು ಒಂದು ರಿಕಾರ್ಡ್ಸ್ ಕೇಳಿದ್ರಾಗ್ಲಿ, ಒಂದ್ ಏನೋ ಮಾಹಿತಿ ಕೇಳಿದ್ರಾಗ್ಲಿ ಕೊಡ್ಬೇಕಾಗತ್ತೆ. ಕೊಟ್ಟು ಅವ್ರ ಕಡೆಯಿಂದ ಅದಕ್ಕೆ ಏನಾರ ಒಂದು ಕಟಾವಿನ ಟೈಮ್ನಲ್ಲಿ ಒಂದು ರೂಲ್ಸ್ ಅನ್ನ ತಗೊಳ್ಳಬೇಕು. ರೂಲ್ಸ್ ಏನೈತಿ ಅದ್ರದ್ದು ಅನ್ನೋದು. ಈಗ ನಮ್ಮಿಂದ ನಾವ ಕಟಾವ್ ಮಾಡಿದೀಪ, ಎಲ್ಲಿದ್ ಗಂಧ ಈಗ ಎಲ್ಲೇ ಪಬ್ಲಿಕ್ ನೆಂದ್ ಇರ್ತೈತಿ. ನಂದ್ ಪರ್ಮಿಷನ್ ಆಗಿದ್ದನ್ನ ಕಟ್ ಮಾಡಿದ್ರು ನಾನ್ ಬೇರೆ ಕಡೆ ನಾವೇನ್ ಮಾಡಕ್? ತೋರ್ಸ್ಬೇಕಾಗಿರ್ತೈತಿ ಅಷ್ಟ. ನಮ್ ಹೊಲ್ದಾಗ ನಾವ್ ಹಚ್ಚೇವಿ ಅಂತಂದ್ ಅದಾವು ಗಿಡಗಳು ಕಷ್ಟ ಬಿಟ್ಟು ಅದಕ್ಕೆ ಉತ್ತಾರದಾಗ ಕುಂದಿರ್ಸಿ ಅದನ್ನ ಪರ್ಮಿಷನ್ ಇದು ಮಾಡಿ ನಾವು ಶ್ರೀಗಂಧ ಹತ್ತವಿ ಅಂತ ಅಂದು ಅದನ್ನ ಕಟಾವ್ ಮಾಡೋ ಟೈಮಿಗೆ ನಮ್ಗೆಲ್ಲಾ ಭಾರತ ಕಾನೂನು ಇಲಾಖೆದವ್ರು ಕಾಡ್ತಾರ. ಕಾಡೋದು ಬೇಡ ಅನ್ನೋದಕ್ಕ ನಾವು ಅವ್ರಿಗೆ ಪರ್ಮಿಷನ್ ತಗೊಳೋದು. ನಂದ್ 100 ಗಿಡ ಐತಿ, 1000 ಗಿಡ ಐತಿ, ನಾವ್ ಕಟಾವ್ ಮಾಡ್ಬೇಕು. ಅದಕ್ ಮುಂದೆ ಏನಾದ್ರು ನಿಮ್ಮಿಂದ ಅರಣ್ಯ ಇಲಾಖೆದರಿಂದ ಏನಾದ್ರು ಬೇಕಾ, ನಮ್ಗೇನಾರ ಅದಕ್ಕೆ ಅನುಕೂಲತೆ ಆಗಂತದ್ದು, ನಮ್ಗೆ ಯಾವ್ದು ತೊಂದ್ರೆ ಆಗದಂಗ ಆಗಂತದ್ದು, ಅದ್ರದ್ದು ಏನೋ ಮೀಟರ್ ಲೆಕ್ಕಕ್ಕ, ಏನೋ ಫೂಟ್ ಲೆಕ್ಕಕ್ಕ, ಇಂಚ್ ಲೆಕ್ಕಕ್ಕ ಲೆಕ್ಕ ಇರ್ತದ. ಆ ಲೆವೆಲ್ ನೋಡಿ ತಗೊಳ್ಳೋದ್ರಿ. ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳಿಸೋದೇ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯದೊಳಗ ಅದಾವಿ. ಅದು ಇನ್ನೂವರೆಗೆ ಬೆಳವಣಿಗೆ ಲೆಕ್ಕಕ್ಕೆ ಐತಿ. ಬೆಳೆದ ಕಾಲಕ್ಕೆ ಮುಂದ್ ವಿಚಾರ ಮಾಡೋದೈತಿ. ಆ ಪ್ರಕಾರ ಈಗ ಶ್ರೀಗಂಧ ಐತಿ. ಶ್ರೀಗಂಧ ಹಚ್ಚಾಕ್ರಿ ಈಗೆಲ್ಲ ಎಲ್ಲಾ ಮಂದಿ ಹೆದರ್ತಾರ, ಕಳ್ಳರ್ ಕಾಟ ಅವು ಇವು ಅಂತಂದ. ನೀವು ಸೆಕ್ಯೂರಿಟಿ ಅದೆಲ್ಲ ಹೆಂಗ್ ಮಾಡ್ಕೊಂಡಿರಿ? ಈಗ ಇನ್ನೂ ಹೆದರಿಕೆ? ಇನ್ನು ಅದ್ರ ಭಯ ಏನಿಲ್ರಿ. ಇನ್ನೂ ಒಂದ್ 4-5 ವರ್ಷ ಬಿಟ್ಟು ಆಮೇಲೆ ಚಲೋ ಆಕೈತಿ. 10 ವರ್ಷದ ನಂತರ ರೀ ಅದ್ರದ್ದು. ಈಗ ಹಚ್ಚ 4 ವರ್ಷ ಆತ್ರಿ, ಇನ್ನೊಂದ್ 5-6 ವರ್ಷಕ್ಕೆ ಚಲೋ ಆಗೈತಿ. ಮತ್ತೆ ಈಗ ಸುತ್ತಲೂ ಬೇಲಿ ಹಾಕ್ಸವ್ರಿ. ಹೌದ್ರಿ. ಈಗ ಈಗ ಅದಕ್ಕೆ ಸ್ವಲ್ಪ ಕ್ಯಾಮ್ರಾ CC ಕ್ಯಾಮ್ರಾ ಹಾಕಿಸಿ, ಮತ್ತ ಸ್ವಲ್ಪ ಬೇಲಿ ಬಂದೋಬಸ್ತ್ ಮಾಡಿ, ಸ್ವಲ್ಪ ನಾಯಿಗಿ ಎಲ್ಲಾ ಚಲೋ ಬಿಟ್ಟು ಸ್ವಲ್ಪ ಕಾವಲ ಮಾಡ್ಕೊಂಡ್ರಿಪ್ಪ. ಹೌದ್ರಿ. ಇನ್ನೊಂದ್ 4-5 ವರ್ಷ ಬಿಟ್ಟು ಚಲೋ ಮಾಡ್ತೀವಿ. ಇನ್ನು 4 ಅವಶ್ಯವಾಗಿ ಬೇಕಾರಿ ಅಂತಂದ್ರ ನಡೆಯಂಗಿಲ್ರಿ. ಈಗ ಯಾಕಂತಂದ್ರ ಎಲ್ಲೋ ಪಬ್ಲಿಕ್ ನಾಗ ಇದ್ದಿದ್ ಕಟ್ ಮಾಡಾರನ ಹಿಡಿಯಕ್ ಆಗೋಲ್ದು. ಅರಣ್ಯದಾಗ ಇದ್ದಿದ್ದರ್ನ ಕಡದ್ರ ಹಿಡಿಯಕ್ ಆಗೋಲ್ದು. ನನ್ ಸ್ವಂತ ಜಮೀನಲ್ಲಿ ಇದ್ದಿದ್ ಮಾಲ್ಕಿಯಾತ್ನಾಗ ಇದ್ದಿದ್ದನ್ನ ಕಾಯಿ ಕೇಳಬೇಕಲ್ರಿ, ಮತ್ತೆ ಕೇಳಲೇಬೇಕಲ್ಲ. ಅದಕ್ಕೆ ಬಂದೋಬಸ್ತಿ ನಾವ್ ಮಾಡ್ಕೊಳ್ಳಿಲ್ಲ ಅಂತಂದ್ರ ಯಾವ್ದೊಂದು ಕಾಯಿಲಿಲ್ಲ ಅಂದ್ರೆ ಯಾವ್ದು ಬರಲ್ಲ ನೋಡ್ರಿ. ಹೌದ್ರಿ. ಹೌದು. ಕಷ್ಟನೂ ಐತಿ, ರೈತ ಕಷ್ಟ ಐತಿ. ಮುಂದಾದ ಲಾಭ ಸಿಗ್ತೈತಿ ಅನ್ನೋ ಟೈಮಿಗೆ ನಮ್ಗೆ ಅಧಿಕಾರಿಗಳಿಂದನೂ
ಒಳ್ಳೆ ರೀತಿ ಸಿಗ್ಬೇಕು. ಹಾ 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 ಅದ ನಾವೇನ ಕೇಳಿದಾಗ ನಮ್ಗ ಅವ್ರು ಸರಿಯಾದ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಹ್ಞೂನ್ರಿ ನಾನ್ ಬೆಳೆದು ಅದನ್ನ 8-10 ವರ್ಷ ಗಂಟೆ ಬೆಳೆದ್ರು ಅದ್ರ ಲಾಭ ಇಲ್ಲ ನನಗೆ. ಹಾ ಹಾ ಹೌದು ಅಧಿಕಾರಿಗಳು ಕಡೆ ಹಾಕತ್ಕೊಂಡಾಗ ಹೌದ್ರಿ ಯಾರ ಜಮೀನಿಂದ ಜಂಗಲ್ನಂದ್ ಬೆಳೆದ್ರೆ ಈಟ್ ಐತಿ, ಹಾ ಸ್ವಂತ ಜಮೀನಿಂದ ಬೆಳೆದಿಂದ ಅದಕ್ಕೆ ಫ್ರೀ ಆಗಿ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಸರ್ಕಾರದಿಂದ ಒಂದ್ ನಮ್ಗೆ ಅದಕ್ಕೆ ರೈತರಿಗೆ ಇಂಥವನ್ನೆಲ್ಲ ರೊಕ್ಕದ ಮಾಲನ್ನ ಮಾರಕ್ ಅನುಕೂಲತೆ ಮಾಡ್ಕೊಡ್ಬೇಕು ಅಂತ ನಾವು ಹೌದ್ರಿ ಕಡೆಯಿಂದ ಕೇಳ್ತೇನೆ. ಹಾ 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 2 ವರ್ಷ 2 ವರ್ಷದ ದಿನ ಪರ್ಮಿಷನ್ ಸಿಕ್ಕಿಲ್ಲ. ಹೌದ್ ಹೌದ್ರಿ ಪರ್ಮಿಷನ್ ಈಗ ಬಾಳ ಇದೆ ಬೆಳ್ಯಾಕ ಯಾ ಸಮಸ್ಯೆ. ಅರಣ್ಯ ಇಲಾಖೆ ಎದ್ರು ಬೇಡ, ಕಾಯಕ್ಕೂ ಯಾರ ಅರಣ್ಯದವರು ಬೇಡ, ಯಾ ಗೌರ್ಮೆಂಟ್ನವ್ರು ಬೇಡ, ಕಾಯವನು ಮಾಲಕನ, ಕಾಯವನು ರೈತನ, ಅದನ್ನ ಬೆಳಸವನು ರೈತನ. 2 ವರ್ಷ ಅದನ್ನ ಕಡಿಬೇಕಾದ್ರೆ ಇವ್ರು ಒಟ್ಟರು ಕಾಡ್ತಾರ. ಹೌದ್ರಿ ಹೌದು ಇದಕ್ಕೆ ಪರ್ಮಿಷನ್ ಯಾರು? ಹ್ಮ್ ನಾವ್ ಬೆಳಿಬೇಕಾರ ಕಾಯ್ಬೇಕಾರ ಯಾರ ನಮ್ ಪಗಾರ ಕೊಟ್ಟಾರ? ಹೌದ್ರಿ ಇಲ್ಲ. ಅಂಬ್ಲಿ ಆದ್ರೂ ಕುಡ್ದು ಅದನ್ನ ಸಾಕೇವಿ. ಹೌದ್ರಿ ಹೌದ್ ಹೌದು ಇಲ್ಲ ನೀರಿಲ್ಲ ಅಂದ್ರೆ ಹೊತ್ತು ಅದಕ್ಕೆ ಸಾಕೇವಿ. ಹ್ಮ್ ಕಟಾ ಮಾಡ್ಬೇಕಾರ ಇದು ಬರ್ತೈತಲ್ಲ ಹೌದ್ರಿ ರೈತಗ ಅದನ್ನ ಮಾರ್ಕೆನಾಕ ಅವ್ನ ಸ್ವಂತ ಇಚ್ಛೆ ಐತಿ. ಅವ ಯಾವ್ದೇ ಒಂದ್ ಅದನ್ನ ತಗೊಳ್ಳಂತ ಮಾಲಕಗ ಡೈರೆಕ್ಟ್ ಅವನ ಕೊಡ್ಬೋದು ಅನ್ನೋದನ್ನ ಒಂದ್ ಅದನ್ನ ಅನುಮತಿ ಮಾಡ್ಬೇಕ್ರಿ. ಕೊಡ್ಬೇಕಾಗಿತ್ತು. ಗೌರ್ಮೆಂಟ್ನವ್ರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ತಗೋಬೇಕು. ಯಾಕಂದ್ರೆ ರೈತ ವರ್ಷ ತಿಂಗಳ ಒಂದ್ ಗಿಡಕ್ಕ ಒಬ್ಬ ಅರಣ್ಯ ಇಲಾಖೆದವ ಒಬ್ಬ ಪಾಲಿಸ್ ಡಿಪಾರ್ಟ್ಮೆಂಟ್ ಹೋದ್ರೆ ಹ್ಞೂನ್ರಿ ಅದನ್ನ ಎಷ್ಟ್ ಕಾಡ್ತಾನ ಅನ್ನೋದು ಆ ರೈತಗ ಗೊತ್ತು. ಹೌದ್ರಿ ಅದು ಸರ್ಕಾರಕ್ಕೆ ಗೊತ್ತೈತಿ ಇಲ್ಲ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿರ್ತೈತ್ರಿ ಅದು ಸರ್ಕಾರಕ್ಕೆ ಗೊತ್ತಿಲ್ಲ ಗೊತ್ತಿರ್ತೈತಿ. ಇಲ್ಲ ಆದ್ರೂ ಈ ಡಿಪಾರ್ಟ್ಮೆಂಟ್ನವರಿಗೆ ಮಾಡೋ ಹೊರೆವ್ ಅಧಿಕಾರಿಗಳಿಗೆ ಹೌದ್ ಹೌದ್ ಹೌದ್ರಿ ಮಾಡೋ ಹೊರೆವ್ ಗೌರ್ಮೆಂಟ್ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಗಮನ ಯಾಕಂದ್ರೆ ಹರಿಸ್ಬೇಕು. ರೈತ ನಾವು ರೈತರು ಉಳಿಬೇಕು ಅಂತಂದ್ರೆ ಇದ್ರಾಗ ನಮ್ಮ ಸ್ವಂತ ಹೊಲದಲ್ಲಿ ನಾ ಏನೋ ಒಂದು ಕಟ್ಟಿಗೆ ಚೂರು ಬೆಳೆದೇನೆ ಅಂದ್ರು ಅದನ್ನ ಮಾರ್ಕೊಂಡಾಕ ಅವ್ನಿಗೆ ಯಾವುದೇ ಹಕ್ಕು ಕಾನೂನು ಇದೆ ಅಡೆತಡೆಗಳು ಕೊಡಬಾರ್ದ್ರಿ ಬರಬಾರ್ದು ಅನ್ನೋದನ್ನೊಂದು ಒಂದ್ ಮಾಡ್ಕೊಡ್ಬೇಕು ಅಂತ ಇಷ್ಟ ನಾನು ಕೇಳಬಲ್ಲೆ. ಹೌದು ಯಾಕಂದ್ರೆ ರೈತರಿಗೆ ನಾನಾ ಅಡ್ಡಾಡಿ ನೋಡೇನಿ. ಕರೆಕ್ಟ್ ಐತ್ರಿ ನೀವ್ ಹೇಳೋದು. ಉತ್ತಾರಗಳನ್ನು ಕೊಟ್ಟು ಒಂದು ಸಾಗವಾನಿ ಗಿಡ ಈಗ 400 ಸಾಗವಾನಿ ಗಿಡ 300 ಸಾಗವಾನಿ ಗಿಡ ನಮ್ಮಲ್ಲಿ ಒಂದು ಸುಜಲಾ ಅಂತ ಬಂತು ಹ್ಞೂನ್ರಿ 1999-95 ಆ ಸುಜಲಾ ಇದ್ದ ಟೈಮಿನೊಳಗ ಸಾಗವಾನಿ ಗಿಡ ಹಚ್ಚಿದ್ರೆ ಕಟಾವ್ ಮಾಡ್ಬೇಕಾರ 5-6 ವರ್ಷ ಹೌದ್ರಿ ಹೌದು ಅಲ್ಲಿ ಅಳತಿ ಒಳಗ್ ಮಾಡಕ್ ಹೋದ್ರೆ ಅವನ್ರಾಗ ಹಿಸೆ ಬಂದಿರ್ತೈತಿ, ಇವನ್ರಾಗ ಹಿಸೆ ಬಂದಿರ್ತೈತಿ. ಹೌದ್ರಿ ಹೌದು ಬೆಳೆ ಹೊತ್ನಾಗ ಹಿಸೆ ಇರೋದಿಲ್ಲ. ಹೌದ್ರಿ ಈ ಕಾನೂನು ಪ್ರಕಾರ ಸರ್ವೆ ಪ್ರಕಾರ ಹಂಗೈತಿ, ಹೌದ್ರಿ ರೂಲ್ಸ್ ಹಂಗೈತಿ, ಏನು ಮಾಡಕ್ ಆಗಲ್ಲ. ಹ್ಮ್ ರೂಲ್ಸ್ ಪ್ರಕಾರ ಏನೋ ಅವಾಗ ಹಿಂದಿನ ಹಿರಿಯರ ಪ್ರಕಾರ ಹೆಂಗೋ ಅಳತಿ ಮಾಡ್ಕೊಂಡಿರ್ತಾರ, ಹೆಂಗೋ ಹುಡ್ಕೊಂಡಿರ್ತಾರ. ಹ್ಞೂನ್ರಿ ಈ ಕಾನೂನು ಪ್ರಕಾರ ಮತ್ತೆ ಅಳತಿ ಬಂದೈತಿಪ್ಪ ಅಂದಾಗ ಯಾರಾದ್ರೂ ಅದಕ್ಕೆ ಅನುಮತಿಯಿಂದ ಬಿಟ್ಟು ಕೊಡ್ಬೇಕಾಗತಿ. ಹೌದ್ರಿ ಬಿಟ್ಟೇನೆ ಅಂದ್ರೆ ನಾ ಬೆಳೆಸ್ತವ್ ಬೆಲೆ ಎಲ್ಲೈತಿ ಅದು. ಹೌದ್ರಿ ಅದನ್ನ ಹಿಂಗ ನಾ ಕಟಾ ಮಾಡ್ಕೊಂತಕ್ಕಂತಪ್ಪ ನೀನ್ ಜಮೀನ್ ಕೊಡ್ತೇನೆ ಅಂತ ಅರಣ್ಯ ಇಲಾಖೆ ಎದುರು ಹೋದ್ರೆ ತದ್ವಾ ಮಾತಾಡ್ತಾರ. ಹೌದ್ರಿ ಹೌದು ಹೌದು ಅದನ್ನ ಮೀಟರ್ ಲೆಕ್ಕ ತಗೋಬೇಕು, ತಲಾಟಿ ಅಂತೇಳಿ ಹೋಗ್ಬೇಕು, ಸರ್ಕಲ್ ಅಂತೇಳಿ ಹೋಗ್ಬೇಕು, ತಹಸೀಲ್ದಾರ್ ಅಂತೇಳಿ ಹೋಗ್ಬೇಕು, AC ಅಂತೇಳಿ ಹೋಗ್ಬೇಕು. ಇವೆಲ್ಲ ಫೈಲ್ ಆಗಿ ಬರ್ಬೇಕು ಅಂದ್ರೆ ರೈತರಿಗೆ ವರ್ಷ ದಿನ ಕಾಡಿ ಜಲ್ಮಾ ತಗೋದ್ ರೈತನ ಆ ಕಟ್ಟಿಗೆನ ಏನ್ ಬೆಳ್ಸ್ಯಾನಲ್ಲ ಆ ಲಾಭನೂ ಇವ್ರಿಗೆ ಹೋಗತಿ ಹೊರತು ನನಗೆ ರೈತಗೆ ಲಾಭ ಇಲ್ಲ. ಕರೆ ಐತ್ರಿ. ಬೆಳ್ಸಾಕ ಎಷ್ಟ್ ಕಷ್ಟ ಆಗಿರ್ತದೆ ಅದಕ್ಕಿಂತ 2 ಪಟ್ಟು ಕಷ್ಟ ಐತಿ ಅದನ್ನ ಪರ್ಮಿಷನ್ ತಗೊಳಕ್ ಐತ್ರಿ. ಹೌದು ಅದಕ್ಕೆ ಅವ ಬೆಳೆದ ಗಿಡನ ಒಂದ್ ಗಿಡನ ಕಡ್ಕೊಂಡ್ರ ಬಂದ್ ಇಲ್ಲಿ ಹಿಡಿತಾರ ಅಂದ್ರ ಹೌದ್ರಿ ಮತ್ತಿನ್ನ ಅರಣ್ಯ ಇಲಾಖೆ ಕಾಯ್ದ್ ಬಿಟ್ಟು ರೈತರು ಇದನ್ನ ಕಾಯ್ಬೇಕು. ಕರೆ ಐತ್ರಿ ಅದು ಕರೆ ಐತ್ರಿ. ಇದ್ರಾಗ ನಾನು ಅಡ್ಡಾಡ್ದವ ನನ್ಗೆ ಗೊತ್ತಿದ್ದ ವಿಷಯ. ಹೌದು ಈ ಹೋತ್ನಳ್ಳಿ ಜಮೀನಲ್ಲಿ ಸುಮಾರು ಒಂದ್ ಸಾಗವಾನಿ ಗಿಡಗಳು ಅಂತಂದ್ರ ಹೆಚ್ಚು ಕಡಿಮೆ ಒಂದ್ 300-400 ಎಕರೆದೊಳಗೆ ಎಲ್ಲಾರು ಹೊಲಗಳ್ನಾಗೂ ಅದಾವ್ರಿ ಅದಾವ. ಅವನು ಕಡ್ಕೋಬೇಕು ಅನ್ನೋ ಪರಿಸ್ಥಿತಿಗೆ ಬಹಳ ಕಾಡ್ತಾರ ಅಧಿಕಾರಿಗಳು. ಇದನ್ನ ದಯವಿಟ್ಟು ಗಮನಗೊಳಿಸಿ ರೈತಗೆ ಇದನ್ನ ಅನುಕೂಲತೆ ಮಾಡ್ಕೊಡ್ಬೇಕು. ಅವ ಸ್ವಂತ ಬೆಳೆದಿದ್ದನ್ನ ಹೆಂಗ ಕಾಳು ಕಡಿಯನ್ನ ಮಾರ್ಕೊಂತಾನ ಹಂಗ ಯಾವುದೇ ಅಡೆತಡೆಗಳು ಬರದಂಗ ಅವ್ ಮಾರ್ಕೋಬೇಕು. ಅದನ್ನ ಮಾಡ್ಬೋದ್ರಿ. ಈಗ ಉತ್ತಾರದಾಗ ಕುಂದ್ರಿಸಿದ್ರು ಅಂದ್ರ ಇಂತಿಷ್ಟು ಗಿಡ ಅದಾವ ಅಂತಂದು ಗೌರ್ಮೆಂಟ್ ಗೆ ಗೊತ್ತಾಗ್ಬಿಟ್ಟಿರ್ತೈತ್ರಿ. ಅಷ್ಟ್ ಗಿಡನ ಇವ್ ಮಾರ್ಕೋಬೇಕು ಅಂತಂದ್ ಪರ್ಮಿಷನ್ ಕೊಟ್ಬಿಡ್ಬೇಕು ಅವ್ರ ಮೊದ್ಲ. ಅಲ್ಲಿಗೆ ಸಮಸ್ಯೆ ಬರೋದಿಲ್ಲ. ಕರೆಕ್ಟ್ ಐತ್ರಿ ಅನಿಸಿಕೆಗಳು. ಹೌದ್ರಿ ಹೌದು ಕರೆಕ್ಟ್ ಐತ್ರಿ. ಯಾಕಂದ್ರೆ ಇದು ನನ್ನ ಕಂಡಿದ್ದ ಅನುಭವ ಇದು. ಹೌದ್ರಿ ಹೌದು ಇಲಾಖೆದೊಳಗಾತು ಅಡ್ಡಾಡ ರೈತರು ನೋಡ್ಕೊಂಡದಾತು ಅದಕ್ಕೆ ರೆಕಾರ್ಡ್ ತಂದ್ ಕೊಡು, ಅದು ಇಲ್ಲಿ ಕೊಡು, ಎಷ್ಟ್ ಮೀಟರ್ ಐತಿ ಗಿಡ, ಎಷ್ಟ್ ಉದ್ದ ಐತಿ ಗಿಡ, ಎಷ್ಟ್ ವರ್ಷ ಆತಿದು, ಅದ್ರಂದೊಂದ್ ಹರಿ ಎಲ್ಲಿ ಹೋತು, ಇದ್ರಂದೊಂದ್ ಗಿಡ ಇತ್ತು ಇಲ್ಲಿ, ನಿನಗೆ ಏನ್ಸ್ ಕೊಡಂತದ್ ಏನೈತಿ ನಾ ಬೆಳೆದಿದ್ದು. ನಿನ್ನಂತೇಳಿ ಪರ್ಮಿಷನ್ ತಗೊಳೋದ್ ಹಕ್ ನನ್ಗೇನೈತಿ ಅಂತ ನಾ ಕೇಳ್ತೇನೆ. ನಿಂದೆ ಗುಡ್ಡದಂದಲ್ಲ, ನೀನ್ ಗೌರ್ಮೆಂಟ್ ಅಷ್ಟೇಂದಲ್ಲ, ನನ್ನ ಸ್ವಂತ ಜಮೀನ್ದಾಗ ಬೆಳೆದಿದ್ದಕ್ಕೆ ಪರ್ಮಿಷನ್ ನನಗೆ ಕೇಳಂತ ಅವಶ್ಯನೇ ಇಲ್ಲ. ನಾನು ಅವ್ರ ಕೈ ಕಾಲ್ ಹಿಡಿಯಂತ ಬೇಡ. ನಾವು ರೈತಗೆ ಇದನ್ನ ಒಂದು ಅನುಮತಿಯನ್ನು ಮಾಡಿ ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೊಂದು ಮನವಿ ನಂದು. ಸರಿ ರೀ ಸರಿ. ಅವ್ರು ನೋಡಿದ್ರು ಇಲಾಖೆ ಮುಖ್ಯಮಂತ್ರಿಗೂ ಇದನ್ನ ಮನವಿ ಮಾಡತಕ್ಕದ್ದು ನಂದು. ಅವ್ರು ನೋಡಿದ್ರು ಅವ್ರ ಪಕ್ಕ ಗೊತ್ತಾಗತ್ತವ್ರಿ. ನಾನು ಸ್ವಲ್ಪ ಹೇಳ್ತೇನೆ, ಯಾವುದೇ ಇಲಾಖೆದವರು ರೈತ ಬೆಳೆದ ಜಮೀನಿನಲ್ಲಿ ಅವ್ನ ಸರ್ವೆ ನಂಬರ್ ಕಾಡಬಾರ್ದು. ಕರೆ ಐತ್ರಿ ಅದು ಕರೆ ಐತಿ. ನಿಮ್ ಪಾಯಿಂಟ್ ಕರೆಕ್ಟ್. ಯಾರು ಸಕ ಶಬ್ದ ಕೇಳಬಾರ್ದು. ಅವ ಕಡೆಯಕತ್ತಾನ ಅಂದ್ರೆ ಬಂದ್ ನೋಡ್ಕೊಂಡು ಹೋಗ್ಬೇಕು. ಇಷ್ಟ್ ಗಿಡ ಐತಿ ಅನ್ನದ ಒಪ್ಕೊಂತಾನೆ. ಯಾಕಂದ್ರೆ ನಂದೊಂದು ಗಿಡ ಐತಿ ಅಂದ್ರೆ 10 ಗಿಡ ನಿನ್ನ ಅಡವ್ಯಾಗ ಐತಿ. ಹೌದ್ರಿ ಅದು ನನಗ್ ಬೇಡ. ನಂದು ಒಂದ ಗಿಡದ ನನಗ್ ಲಾಭ ಸಿಕ್ಕರೆ ಸಾಕು. ಹೌದ್ರಿ ನಿನ್ 10 ಗಿಡ ನೀ ಕಾದಿರ್ತೀಯ, ನಿನಗ್ ಬೇಕಾಗೈತಿ. ಆದ್ರೆ ಕಡ್ಕೊಂಡ್ ನಾ ಹೇರ್ಕೊಂಡು ಹೋಗೋ ಹೊತ್ನ್ಯಾಗ ನಮ್ದು ಅಲ್ಲಿ ಜಂಗಲ್ ನಿಂತ ಕಡಿದಿ ಅಂತ ನಾವು ಪರ್ಮಿಷನ್ ಎಲ್ಲಿ ತಗೋಬೇಕು? ಹೌದ್ರಿ. ನಂದ್ರಂದ ನಾ ಮಾರ್ಕೊಳಕ್ ನನಗ ಸರಿಯಾದ ಮಾಹಿತಿ ಸಿಗ್ಬೇಕು, ಸರಿಯಾದ ಬಂದ್ ಇಲ್ಲಿ ನೋಡ್ಕೋಬೇಕು. ಯಾವುದೇ ಅಧಿಕಾರಿಗಳು ಬಂದು ನಮ್ಗೆ ಕಾಡಬಾರ್ದು ಅಂತ ನನ್ನ ಇನ್ನೂ ಜಾಸ್ತಿ ಸಹಕಾರ ಕೊಡ್ಬೇಕ್ರಿ. ಕೊಡ್ಬೇಕು, 100ಕ್ಕೆ 100 ಕೊಡ್ಬೇಕು. ಯಾವುದೇ ರೈತನ ಹೊಲ್ದಾಗ
ಒಂದ್ ಅರ್ಧ ಎಕರೆ ಹೊಲ ಇದ್ದವ್ ಒಂದ್ 10-15 ಸಗಣಿ ಗಿಡ ಹಚ್ಚಾನ್ರಿ. ಈಗ 25 ವರ್ಷದಿಂದ ಹೌದು, ಹೌದು. ಈಗ ಹುಡುಗ ಕಡ್ಕೊಂಡ್ ತಿನ್ನಾಕ್ ಮಾರ್ಕೊಳಕ್ ಪರ್ಮಿಷನ್ ಇಲ್ಲ. ಹಾ ಹಾ ಅವ್ ಗಿಡ ಕಡ್ದಾನಂತ ನಮ್ ಪಬ್ಲಿಕ್ ಹೇಳ್ತೈತಿ. ಹೌದ್ರಿ ಆ ಪಬ್ಲಿಕ್ ಹೇಳ್ತೈತಿ ಅಂತ ಇವ್ರು ಕೇಳಬಾರ್ದು. ಅವ್ನ ಜಮೀನಾಗ ಐತಿ ಅಂದ್ರೆ ಅವ್ನ್ ಮಾಡಕ್ ಅನುಮತಿ ಮಾಡ್ಕೊಬೇಕು. ಹೌದ್ರಿ ಹೌದು ಒಂದ್ ಗುಂಟೆದಾಗ ಅವ್ನ್ ಹಿತ್ತಲ್ದಾಗ ಹೇಳ್ದಾನಂದ್ರ ಆ ಗಿಡ ಕಡೆ ಪರ್ಮಿಷನ್ ಇಲ್ಲ. ಹೌದ್ರಿ ಅದು ಬರ್ಬೇಕಂತ, ಇಲ್ಲಿ ಬರ್ಬೇಕಂತ, ದುಡ್ಸಿಗ್ ಹೋಗ್ಬೇಕಂತ, ಸಿಗ್ಗಾಂಕ್ ಹೋಗ್ಬೇಕಂತ. ಹೌದು ನೋಡ್ರಿ ಒಂದ್ ಉತ್ತಾರ ತಗೊಂಡು ಇಂತ ಹೊಲ್ದಾಗ ಸಾಗವಾನಿ ಕಡಿಯಾಕತ್ತೇನಿ ಅಂದ್ರ ಹ್ಞೂನ್ರಿ ಫಸ್ಟ್ ತಲಾಟಿ, ಹ್ಞೂನ್ರಿ ಆಮ್ಯಾಗ ಸರ್ಕಲ್, ಹ್ಮ್ ಆಮ್ಯಾಗ ಇವ್ 2 ರಿಪೋರ್ಟ್ ತಗೊಂಡು ತಹಸೀಲ್ದಾರ್, ಹ್ಞೂನ್ರಿ ತಹಸೀಲ್ದಾರ್ನೆಲ್ಲ ಒಟ್ಟು ರಿಪೋರ್ಟ್ ತಗೊಂಡು ನಾವ್ ಎತ್ತಿ ಹಾಕ್ಯಾವಿ ಎಸಿ ಆಫೀಸ್. ಹೌದ್ರಿ ಎಸಿ ಆಫೀಸ್ ನಿಂದ ಪರ್ಮಿಷನ್ ತಗೋಬೇಕಂದ್ರೆ ಇವ್ರ ತಲಾಟಿಯಿಂದ ಏನ್ ಹೋಗಿರ್ತೇವಲ್ಲ ಹ್ಞೂನ್ರಿ ಇವ್ರ ಇಷ್ಟೂರು ಬಂದ್ ಗಿಡ ನೋಡ್ಬೇಕು. ಹೌದ್ರಿ ನಾನು ಅದನ್ನ ಕಾಯ್ಬೇಕಾರ, ಅದನ್ನ ಕಡ್ಕೊಂಡ್ ರಾತ್ರಿ ಹೋಗಬೇಕಾರ ಈ ತಲಾಟಿ, ಸರ್ಕಲ್, ತಹಸೀಲ್ದಾರ, ಎಸಿ ಯಾರು ಬರಲ್ಲ. ಹೌದ್ರಿ ರಾತ್ರಿ ಕಾಯಂ ಇವ. ಹಾ ಅದನ್ನ ಕಡಿಬೇಕಾರ ಬಂದು ಅಷ್ಟೂರು ಕಾನೂನು ಕೇಳರಿ ಇವ್ರು. ಕರೆಕ್ಟ್ ಐತ್ರಿ ಬೆಳೆವ್ ನಾನು ಹೌದು ಕಾನೂನು ನೋಡಿದ್ರಿ ಇವ್ರದ್ದು. ಹ್ಮ್ ಆದ್ರೆ ನಂದ್ರಾಗ ಬೆಳೆದನಿ ನಿನ್ ಗುಡದಂದಲ್ಲ. ನಿನ್ನ ಜಮೀನ ನಿನ್ನ ಸರ್ವೆ ನಂಬರ್ ಗುಡ್ಡ ಐತಲ್ಲ ಅದ್ರಂದು ಅಲ್ಲ. ರೈತರು ಇವತ್ತ ಇವಂಗ ತನ್ನ ಜಮೀನ್ದಾಗ ಬೆಳೆದಿದ್ದನ್ನ ಮಾರ್ ಕೇಳದ ಹೊರಮಗ್ಲಾಗಿರ್ತದೆ. ಅಷ್ಟೇ. ಇನ್ನು ಗುಡ್ಡದಾಗ ಕಡದು ಮಾರಂತದ ಅವ ಅದ್ ಯಾವ್ದನ್ನು ಮಾಡಂಗಿಲ್ಲ ಅವ. ಹೌದಲ್ರಿ? ಅಂತದ್ ಮಾಡೋರ ಬೇರೆ ಇರ್ತಾರ್ರಿ. ಅಲ್ರಿ 1 ಎಕರೆ ಹೊಲಕ್ಕ 15-20 ಗಿಡ ಐತಿ ಅಂತಂದ್ರ ಅದ್ರಾಗ 1 ಗುಂಟೆದಾಗನು 1 ಪೀಕ್ ಬರ್ದಂಗ ಆಗಿರ್ತೈತ್ರಿ. ಹೌದ್ರಿ ಅದ ಬಡವನ್ ಜೀವನಾನ ನೋಡ್ರಿ. ಹೌದ್ರಿ ಹೌದು ಇವತ್ತು ಲ್ಯಾಂಗ್ಲಾಡ್ ಇದ್ದವ್ರು ಬೆಳೆದಿಲ್ರಿ ಇದನ್ನ. ಹೌದ್ರಿ ಲ್ಯಾಂಗ್ಲಾಡ್ ಇದ್ದವ್ರು ಬೆಳೆಯಲ್ಲ. ಹ್ಮ್ ಇದನ್ನ ಏಕಕ್ಕೆ ಒಬ್ಬ ರೈತ ಸಾಮಾನ್ಯ ಒಬ್ಬ ಏನು ತಿಳಿಲಾರ್ದ ರೈತನ ಇಂಥವ್ನ ಬೆಳ್ಕೊಡ್ಬೇಕು. ಹ್ಮ್ 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 ಅಂದಾಗ ಅವ್ ಇದನ್ನೆಲ್ಲ ಒಂದ್ ಸ್ವಲ್ಪ ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕಲ್ಲ ಹ್ಮ್ ಎಲ್ಲಾ ಇಲಾಖೆದವ್ರಿಗೂ ಸೇರ್ಸೇ ಹೇಳ್ತೇನಿ. ಇದನ್ನ ಯಾರಿಗೆ ತೊಂದ್ರೆ ಮಾಡ್ದಂಗ ರೈತಗೆ ಇದನ್ನೊಂದು ಅನುಮತಿ ಕೊಡ್ಬೇಕು. ಸರಿ ಕಡ್ಕೊಂಡ್ ಅವನ ಸ್ವಂತ ಬೆಳೆದಿದ್ದ ನಾವು ಸ್ವಂತ ಮಾರ್ಕೊಳಕ ಬಂದ್ ಅದನ್ನ ನೋಡ್ಕೇರಿ, ಬೇಡ ಅನ್ನಂಗಿಲ್ಲ. ಅದರಿ ಅದು ಯಾಕಂದ್ರೆ ಮತ್ತೊಂದ್ ಜಮೀನ್ ಅಂತ ಕರ್ಕೊಂಡ್ ಹೋಗಿರ್ತಾರ ಅನ್ನಂಗ ಆಗಬಾರ್ದು. ಹ್ಮ್ ಹ್ಮ್ ಬಂದ್ ಅದಕ್ಕೊಂದ್ ಸೀಲ್ ಹಾಕಿ ಒಂದ್ ಪರ್ಮಿಷನ್ ಹಾಕಿ ಹ್ಮ್ ಹ್ಮ್ ಅದಕ್ಕೆ ದುಡ್ಡು ಯಾಕ ಎಲ್ಲಾ ಅದಕ್ಕ ಕೆಟ್ಟ ಬಿಟ್ಟತ್ರಿ ಜನ ಈಗ ಯಾಕ್ ಮ್ಯಾಗ ಕೊಡ್ಬೇಕು? ಏನ್ ರೈತ ಕುಂತಾರಲ್ಲ ಈಗ ತಾನ್ ಹೊಲ್ದಿದ್ ಬೆಳ್ದಂದು ಬಂದ್ ನೀವ್ ನೋಡ್ಕೇರಿ, ಬೇಡ ಅನ್ನಂಗಿಲ್ಲ. ಎಲ್ಲರೂ ಬರೀ ಹೀರ್ ಕೇಳಾರ ಅದ ರಕ್ತಾನ. ಅದು ರೈತರದು ರಕ್ತನೇ ಬಡವರದು. ಇರ್ತಾರ ಹೊರ್ತು ಅವ ಕಷ್ಟ ಬಿಟ್ಟು ದುಡ್ದು ಉಂಡ ತಿಂದು ಕೂಳನ್ನಾಗ ಹೊಟ್ಟಿಗೆ ಹತ್ತಿದ್ದಾನ ಅಂಬ್ಲಿ ಅಲ್ಲಿ ಗಂಜಿ ಅಲ್ಲಿ ತಿಂದಿರ್ತಾನಲ್ಲ ಅವ್ನ ರಕ್ತನ ಇರ್ತಾರಲ್ಲ ಹೌದ್ರಿ ಅಧಿಕಾರಿಗಳು. ಹೌದ್ ಹೌದ್ ಕರೆ ಇದೇ ಐತಿ ನನಗ ಹಿಡ್ಸಲ್ಲ. ಕರೆ ಐತ್ರಿ ಅದು. ಬೆಳ್ದಿದ್ದನ್ನ ಸರಿಯಾಗಿ ಅವಾಗ ತಗೊಂಡು ಅವ ಬಂದ್ ಕಟಾವ್ ಮಾಡ್ಕೊಂಡು ಹೋಗಾಕ ಅವಂಗೊಂದ್ ಪರ್ಮಿಷನ್ ಕೊಟ್ಟು ಇಲಾಖೆದವ್ರು ಬಂದ್ ಅದನ್ನ ನೋಡ್ಕೊಂಡು ಅದನ್ನ ಫೋಟೋ ಮಾಡ್ಕೊಂಡು ಹೋಗಾಕ ಅಡ್ಡಿ ಇಲ್ಲ. ಹ್ಞೂನ್ರಿ ಇಷ್ಟ ಐತಪ್ಪ ನಿನ್ ಗಿಡ ಇಷ್ಟ ಕಟಾವ್ ಆಗ್ಬೇಕು. ಎಲ್ಲೇ ನನ್ ಗಾಡಿ ಹಿಡಿದಾರ ಅಂದ್ರು ಕಟಾವಿಗೆ ಅವ್ನ್ ತೊಂದ್ರೆ ಆಗಿರ್ಬಾರ್ದು. ಹಾ ಒಯ್ಯವನು ಎದುರಾಗತ್ತಾನ್ರಿ, ರೈತನ ಹೊಲ ಬೆಳ್ದಿದ್ನ ಹೌದ್ರಿ ಹೌದ್ ಹೌದ್ ಒಯ್ಯವನು ಹೌದ್ರಿ ಈಗ ಆಗ್ಯಾವ್ರಿ. ಹೌದ್ರಿ ಕರೆ ಐತ್ರಿ ಅದು. ಬೇಕಾರ್ ಒಮ್ಮೆ ಬೆಳೆದ ನಿಂತಿದ್ ಹೊಲ್ದಂದ್ ನೋಡ್ರಿ, ಆಮೇಲೆ ಕಟಾವ್ ಮಾಡ್ಬೇಕಾರ ಬಂದ್ ಬಿದ್ದಿದ್ದನ್ ನೋಡ್ರಿ ಹಾ ನಿಮ್ ಇಲಾಖೆದವ್ರು. ಹೌದ್ರಿ ಆದ್ರೆ ಅದಕ್ಕೆ ಪರ್ಮಿಷನ್ ಗಿರ್ಮಿಷನ್ ನಾವ್ ಹಚ್ಬೇಕಾದ್ರೆ ನಿಮ್ ಪರ್ಮಿಷನ್ ತಗೊಂಡೇವೆ. ಹ್ಮ್ ಇಷ್ಟು ಹೊಲ ನೋಡ್ರಿ, ಈಗ ಇಷ್ಟು ಬಯಲು ಐತಿದ, ಹೌದ್ರಿ ಇದ್ರಾಗ ಇಷ್ಟು ಗಿಡ ಐತಿ, ಇದ್ರಾಗ 8 ಲಕ್ಷ ಪೀಕ್ ತೆಗಿಬೇಕಾಗಿತ್ತು ರೈತ. ಹೌದ್ರಿ ಇದ್ರ ಲಾಸ್ನ ಲುಕ್ಷಾಣಿನ ಎಲ್ಲಾನು ತಾನ ತಿಂದ್ ರೈತ ನುಂಗ್ಕೊಂಡು ಬೆಳೆದು ಕೊಟ್ಟಿರ್ತಾನ. ಹ್ಞೂನ್ರಿ ಮತ್ತ ಅದನ್ನ ನಾನು ಮಾರ್ಕೊಳಕ್ ನನ್ ಪರ್ಮಿಷನ್ ಇಲ್ಲ ಅಂದ್ರೆ, ಅದರಿ ಅದನ್ನ ಸ್ವಂತ ಬೆಳೆದಿದ್ದ ಮಾರ್ಕೊಳಕ್ ಪರ್ಮಿಷನ್ ಇಲ್ಲ ಅಂದ್ರೆ ಹೆಂಗ? ಹಾ ಹಾ ಇದು ಶ್ರೀಗಂಧ ಕಾನೂನು ದೃಷ್ಟಿ ಒಳಗೈತ್ರಿ. ಹ್ಞೂನ್ರಿ ಅದನ್ನ ಇಲಾಖೆದವ್ರು ಬರ್ಲಿ, ಎಣಸ್ಲಿ, ಇಷ್ಟು ಮೀಟರ್ ಐತಿ ಅನ್ಲಿ, ಕಟಾವ್ ಮಾಡ್ರಿಪ್ಪ ಇಷ್ಟು ಮೀಟರ್ ಇಷ್ಟ ಐತಿ ಅಂತ ಹೇಳಿ, ಹ್ಞೂನ್ರಿ ಅದಕ್ಕೆ ನಾವು ಅದಕ್ಕೆ ಚಿರಋಣಿ. ಹೌದ್ರಿ ಹೌದು ಅದನ್ನ ತಗೊಳ್ಳಾಕನ 30 ವರ್ಷ, ಇದನ್ನ ಬೆಳ್ಯಾಕ 30 ವರ್ಷ ಆದ್ರೆ ಅವ್ನ ಮುಂದೆ ಮಕ್ಳು ಮರಿಗೆ ಈ LIC ಒಂದು ಈ ಸಾಗವಾನಿ ಗಿಡ ಒಂದು ಗಂಧದ ಗಿಡ ಒಂದು ಏನದಾವಲ್ಲ ಸತ್ ಮ್ಯಾಗ ಅವಾಗ ಹೆಣಕ್ ಸುಡಾಕ ನೋಡ್ರಿ. ಅವ ತಿಂದ ಬೆಳ್ಸ್ಯಾನಲ್ಲ ಅವ ತಿಂದ ಹೋಗಂಗಿಲ್ಲ ಇವ್ನ. ಇಲ್ರಿ ಹಂಗ್ ನೋಡಿದ್ರ ಅದು ಲಾಭದ್ ಅದಾವು. ಆದ್ರೆ ಇದು ಸಿಸ್ಟಮ್ ಏನೈತಲ್ಲ ಚೇಂಜ್ ಆಗ್ಬೇಕು. ಈ ಚೇಂಜ್ ಆದ್ರ ರೈತ ಉದ್ದಾರ ಆಕಂತ. ಚೇಂಜ್ ಆಗ್ಬೇಕು.